ಕ್ಷುಲ್ಲಕ ಕಾರಣಕ್ಕೆ ಆಟೋ ಚಾಲಕರ ಮಧ್ಯೆ ಜಗಳ, ಕೊಲೆಯಲ್ಲಿ ಅಂತ್ಯ. ಎಸ್ಪಿ ಹೇಳಿದ್ದೇನು? ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮಂಗಸೂಳಿ ಗ್ರಾಮದಲ್ಲಿ ಆಟೋ ಚಾಲಕರ ನಡುವೆ ಉಂಟಾದ ಮನಸ್ತಾಪ ಕೊಲೆಯಲ್ಲಿ ಅಂತ್ಯಗೊಂಡ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸರತಿ ಸಾಲಿನಲ್ಲಿ ಆಟೋ ರಿಕ್ಷಾ ನಿಲ್ಲಿಸುವ ವಿಚಾರವಾಗಿ ಆಟೋ ಚಾಲಕರ ನಡುವೆ ವಾಗ್ವಾದ ಉಂಟಾಗಿ ಅದು ವೈಮನಸ್ಸಿಗೆ ತಿರುಗಿದೆ. ಈ ಹಿನ್ನೆಲೆಯಲ್ಲಿ 27 ವರ್ಷದ ಅಶೋಕ್ ವಡ್ಡರ್ ಎಂಬ ಆಟೋ ಚಾಲಕನನ್ನು ಶಿವ ವಡ್ಡರ್, ಸಾಗರ್ ವಡ್ಡರ್ ಹಾಗೂ ವಿನೋದ್ ವಡ್ಡರ್ ಎಂಬ ಆರೋಪಿಗಳು ತಲೆಗೆ ಕೆಲ ವಸ್ತುವಿನಿಂದ ಹೊಡೆದು ಕೊಲೆ ಮಾಡಿದರೆಂದು ತಿಳಿದು ಬಂದಿದೆ. ಮೃತ ಅಶೋಕ್ ವಡ್ಡರ್ ಹಾಗೂ ಆರೋಪಿಗಳ ನಡುವೆ ರಿಕ್ಷಾ ಸರತಿ ಸಾಲಿನಲ್ಲಿ ನಿಲ್ಲಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪೂರ್ವದಿಂದಲೇ ದ್ವೇಷವಿದ್ದು, ಇದೇ ಕಾರಣದಿಂದ ಈ ದುರ್ಘಟನೆ ಸಂಭವಿಸಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಘಟನೆ 2 ದಿನಗಳ ಹಿಂದೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಮಾಹಿತಿ ಪಡೆದ ಕಾಗವಾಡ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಈ ಸಂಬಂಧ ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ಈ ಸಂಬಂಧ ಎಸ್ಪಿ ಕೆ ರಾಮರಾಜನ್ ಹೇಳಿದ್ದೇನು? ಕಾಗವಾಡ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಮಣಸುಲಿ ಗ್ರಾಮದಲ್ಲಿ ಅಲ್ಲಿ ಕಮಾನ್ ಗೇಟ್ ಹತ್ರ ಆಟೋ ಡ್ರೈವರ್ಸ್ ಒಂದು 2 ಜನ ಪಿಕಪ್ ಮತ್ತು ಶಂಟಿಂಗ್ ಅಲ್ಲಿಂದ ಹೂಗಾರ್ ಹೆಚ್ಚಿಗೆ ಗ್ರಾಮಕ್ಕೆ ಅಲ್ಲಿಂದ ಶಂಟಿಂಗ್ ಮಾಡೋರು. ಸೊ ಮಾಡೋ ಸಂದರ್ಭದಲ್ಲಿ ಯಾರು ಆಟೋ ಲೈನಲ್ಲಿ ಫಸ್ಟ್ ನಿಲ್ಸ್ಕೊಳ್ಬೇಕು, ಯಾರು ಫಸ್ಟ್ ಕಸ್ಟಮರ್ ಅನ್ನು ಪಿಕ್ ಮಾಡೋ ಸಂದರ್ಭದಲ್ಲಿ ಒಂದು ವೈಮನಸ್ಯದಿಂದ ಅಶೋಕ್ ಮಾರುತಿ ವಡ್ಡರ್ ಎಂಬನು ಮತ್ತು ಶಿವ ಸಂಪಾಜಿ ವಡ್ಡರ್, ಸಾಗರ್ ಸಂಪಾಜಿ ವಡ್ಡರ್, ವಿನೋದ್ ಸಂಪಾಜಿ ವಡ್ಡರ್, ಶಿವ, ಸಾಗರ್, ವಿನೋದ್ 3 ಜನ ಅಣ್ಣ ತಮ್ಮ. ಈ ಅಶೋಕ್ ಅವನು ಇನ್ನೊಂದು ಆಟೋ ಓನರ್ ಇದ್ದಾನೆ. ಸೊ ಇವರಿಬ್ಬರಿಗೆ ಗಲಾಟೆ ಆಗೋ ಸಂದರ್ಭದಲ್ಲಿ ಕಟ್ಟಿಗೆ ತಗೊಂಡು ಈ ಅಶೋಕ್ ಮಾರುತಿಯನ್ನು ಹೊಡೆದಿರೋದು ಕಂಡು ಬಂದಿರ್ತದೆ. ಅವನು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾ ಇದ್ರು. ಸೊ ಈ 3 ಜನ ಇಂಥ ಗಲಾಟೆ ಆಗಿದ್ದು ಅವನು ಹೊಡೆದಾಟಕ್ಕೆ ಬಂದ ಅಂದ್ರೆ ಹೇಳಿ ಇವನ್ ಪೊಲೀಸ್ ಸ್ಟೇಷನ್ಗೆ ಬಂದ್ರು. ಸೊ ಪೊಲೀಸ್ ಸ್ಟೇಷನ್ಗೆ ಬಂದು ಇವರು ಕಂಪ್ಲೇಂಟ್ ಕೊಡುವಾಗಲೇ ನಮಗೆ ಮಾಹಿತಿ ಇತ್ತು, ಅವನು ಅಶೋಕ್ ಮಾರುತಿ ಡೆತ್ ಆಗಿರೋದು ಮಾಹಿತಿ ಬಂದಾದ್ಮೇಲೆ ಇವರನ್ನು ಅರೆಸ್ಟ್ ಮಾಡಿದೀವಿ, ಪೊಲೀಸ್ ಸ್ಟೇಷನ್ ಅರೆಸ್ಟ್ ಮಾಡಿದೀವಿ. ಅವರೇ ಬಂದು ಸರೆಂಡರ್ ಆಗಿದ್ದಾರೆ, ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾರೆ. ಬಟ್ ಗಲಾಟೆ ಆಗಿದೆ ಅಂದ್ರೆ ಕಂಪ್ಲೇಂಟ್ ಕೊಡಕ್ಕೆ ಬರೋ ಸಂದರ್ಭದಲ್ಲಿ ಅವನೇ ಬಂದಿದ್ದಾನಂದ್ರೆ ಇಲ್ಲಿ ಮರ್ಡರ್ ಆಗಿರೋ, ಡೆತ್ ಆಗಿರೋದ್ರಿಂದ ಕೇಸನ್ನು ತಗೊಂಡು ಅರೆಸ್ಟ್ ಮಾಡಿದ್ವಿ. 3 ಜನರನ್ನು ಅರೆಸ್ಟ್ ಆಗಿದೆ. ಇದು ಮಾರ್ಚ್ 30ನೇ ತಾರೀಕು ಘಟನೆ ಆಗಿದೆ.